ನೋಡ್ರಪ್ಪ ಇಲ್ಲಿ ಯಾವ ಲೆವೆಲಿಗೆ ಹೊಡೆದೈತಿ ಅದ್ರ ಕೆಳಗೆ ಬಂದೇವಿ. ಹೋಗೋ ಮಾರಾಯ, ಇದ್ರ ಬೆಳೆಗಳು ಸಮಾನವೂ ಇಲ್ಲ ನಾವು ನೋಡ್ರಿ. ಆಮೇಲೆ ಇದನ್ನು ಕಟ್ಟಾಕ ಬರೋಬ್ಬರಿ 3,000 ಕೋಟಿ ಖರ್ಚು ಮಾಡ್ಯಾರ. ಇದು ಇಂಡಿಯಾ ಸೆಕೆಂಡ್ ಲಾರ್ಜೆಸ್ಟ್ ಅಟಾಮಿಕ್ ಪವರ್ ಸ್ಟೇಷನ್. ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಫ್ರಮ್ ನಾಸಿಕ್. ವೆಲ್ಕಮ್ ಟು ಡೇ 3 ಆಫ್ ರಾಜಸ್ಥಾನ್ ರೋಡ್ ಟ್ರಿಪ್. ಸೊ ಎಲ್ಲರೂ ರೆಡಿ ಆಗೇವಿ. ಟೈಮ್ ಎಷ್ಟಾಗೈತೆ ಅಂದ್ರೆ 6 ಗಂಟೆ ಎಕ್ಸಾಕ್ಟ್ಲಿ 6 o'clock ಆಗೈತಿ. ನಮ್ಮ ಗಾಡಿ ಒಳಗೆಲ್ಲ ಲಗೇಜ್ ಲೋಡ್ ಮಾಡಿದ್ವಿ, ಎಲ್ಲ ರೆಡಿಯಾಗಿ ಬಂದಾರ. ಇವತ್ತು ನಾವು ಗುಜರಾತ್ ಸ್ಟೇಟ್ ಎಂಟರ್ ಆಗ್ತೀವಿ, ನಮ್ಮ 3rd ಸ್ಟೇಟ್. ನಾವು ಇವತ್ತು ನಾಡಿಯಾಡ್ ಅನ್ನೋ ಪ್ಲೇಸ್ಗೆ ಹೋಗಿ ಸ್ಟೇ ಮಾಡಬೇಕು. ಅದು ಅರೌಂಡ್ ಎಷ್ಟಂದ್ರೆ 500 ಕಿಲೋಮೀಟರ್ ಅರೌಂಡ್ ಐತಿ ಇಲ್ಲಿಂದ. ನಾವು ಹೋಗುವಾಗ ಇದು ಒಂದು ಸ್ಟ್ಯಾಚ್ಯೂ ಆಫ್ ಯೂನಿಟಿ ನೋಡ್ಕೊಂಡು ಹೋಗ್ಬೇಕು. ಸೊ ಅದು ಸ್ವಲ್ಪ ಲೇಟ್ ಆಕೈತಿ. ಲೆಟ್ಸ್ ಗೋ. ಇವಾಗ ನಾವು ಗುಜರಾತ್ ಎಂಟರ್ ಆಗತ್ತೀವಿ ಆಲ್ಮೋಸ್ಟ್. ಸೊ ಗುಜರಾತ್ ಎಂಟರ್ ಆಗೋವಾಗ ಒಂದು ಇನ್ಫಾರ್ಮೇಶನ್ ಏನಂದ್ರೆ, ಕಾರ್ ಓಡಿಸೋರು ಶೂ ಹಾಕೊಂಡಿರ್ಬೇಕಂತ. ಶೂ ಹಾಕೊಂಡಿಲ್ಲ, ಚಪ್ಪಲಿ ಹಾಕೊಂಡಿದ್ವಿ ಅಂದ್ರೆ ಫೈನ್ ಹಾಕ್ತಾರೆ ಪೊಲೀಸರು. ನಮಗೂ ಗೊತ್ತಿಲ್ಲ, ಇದು ನಮ್ಮ ಒಬ್ಬ ಫ್ರೆಂಡ್ ಹೇಳ್ದ. ನೋಡೋಣ ಅಂತ ಯಾರೋ ಪೊಲೀಸ್ ಇರ್ತಾರೇನ, ಅದಕ್ಕೆ ಶೂ ಹಾಕೊಳತ್ತಾರ. ಸನ್ರೈಸ್ ಅನಾಹುತ ಆಗತ್ತಿತ್ತು. ಇಲ್ಲಿ ಫುಲ್ ಬ್ಯಾಕ್ ವಾಟರ್ಸ್ ಇತ್ತು, ಅದಕ್ಕೆ ಡ್ರೋನ್ ಹಾರಿಸಿದ್ವಿ. ಡ್ರೋನ್ ಶಾರ್ಟ್ಸ್ ತೋರಿಸ್ತೇನೆ ಈಗ. ಹೆಂಗೈತಿ ನೋಡ್ರಿ. ಥಂಡಿ ಅಂತೂ ಸಿಕ್ಕಾಪಟ್ಟಿ ಐತಿ. ಕೇಳೋಣ ತಡ್ರಿ, ಥಂಡಿ ಹೆಂಗೈತಿ. ಹೇಯ್ ಥಂಡಿ ಹೆಂಗೈತಿ? ಒಂದ್ಸಲ ನಡಕ್ ತೋರಿಸ್ರಿ. ಏಯ್ ನೀನು ಯಾವನೇ ನೀನು, ಅದ್ ನೀ ಯಾವನ ಕೇಳಕ್ಕೆ? ಅನಾಹುತ ಥಂಡಿ ಐತಿ. ಲೆಟ್ಸ್ ಗೋ. ನಮ್ಮ ಶಿವಣ್ಣಗೆ ಸ್ವಲ್ಪ ಆರಾಮಿಲ್ಲ, ನೀರು ಜಾಸ್ತಿ ಕುಡಿಲಾರ್ದಕ್ಕೆ ಸ್ವಲ್ಪ ಇಂಡೈಜೆಷನ್ ಥರ ಆಗಿ ನನ್ನೆಲ್ಲ ಸ್ವಲ್ಪ ವಾಮಿಟ್ ಆಗೈತಿ. ಟ್ರಾವೆಲಿಂಗ್ನಾಗ ಇದೊಂದು ಭಾಳ ನೆನ್ಪಿಟ್ಕೋಬೇಕು, ಏನಂದ್ರೆ ನಾವು ಹೈಡ್ರೇಟೆಡ್ ಇರಬೇಕು, ನೀರು ಜಾಸ್ತಿ ಕುಡಿಬೇಕು. ಇಲ್ಲಾಂದ್ರೆ ಈ ಥರ ಏನಾರ ಹೆಲ್ತ್ ಇಶ್ಯೂ ಆತಂದ್ರೆ ಏನು ಎಂಜಾಯ್ ಮಾಡೋಕೆ ಆಗಂಗಿಲ್ಲ. ಅದಕ್ಕೆ ಮೇನ್ ಅಂದ್ರೆ ನೀರು ಆದಷ್ಟು ಜಾಸ್ತಿ ನಾವು ಮನ್ಯಾಗ ಹೆಂಗೆ ಕುಡಿತಿರ್ತೇವೆ ಹಂಗೆ ಯೂಶಲಿ ಟ್ರಾವೆಲಿಂಗ್ನಾಗ ಕಾರ್ನಾಗ ಇರ್ಬೇಕಾದ್ರೆ ನೀರು ಕುಡಿದು ಮರ್ತು ಬಿಡ್ತೇವೆ. ಸೊ ನೀರು ಕುಡಿಬೇಕು, ಅದು ಭಾಳ ಇಂಪಾರ್ಟೆಂಟ್. ಇದು ಯಾವುದೋ ರ್ಯಾಂಡಮ್ ಡಾಬಾದಾಗ ಬಂದು ಬ್ರೇಕ್ಫಾಸ್ಟ್ ಮಾಡತ್ತೀವಿ. ನೋಡಕ್ಕಂತೂ ಏನು ಚಲೋ ಸಿಗಂಗಿಲ್ಲ ಅನ್ಕೊಂಡಿದ್ವಿ, ಬಟ್ ಅವಲಕ್ಕಿ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ. ಹೆಂಗೈತ್ರಿ ಅವಲಕ್ಕಿ? ಮನ್ಯಾಗಿನ್ಕಿಂತನೂ ಬೆಸ್ಟ್, ಚಲೋ ಐತಿ. ಇನ್ನೂ ಒಂದು ತರ್ಸೋಂಗ್ ಐತಿ, ಬಟ್ ಬೇಡ, ಘಾಟ್ ಸೆಕ್ಷನ್ ಐತಿ. ಅವಲಕ್ಕಿ ಅನ್ನೋತಿತ್ತು. ಆಲೂ ಪರೋಟ ನೆಕ್ಸ್ಟ್ ಲೆವೆಲ್ ಇತ್ತು, ಭಾಳ ಭಾಳ. ಸೊ ಆನ್ ದಿ ವೇ ನಮ್ದು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಇನ್ನೊಂದು 120 ಕಿಲೋಮೀಟರ್ಸ್ ಐತಿ. ನಾವು ಫುಲ್ ಗುಜರಾತ್ ಒಳಗೆ ಬಂದೇವಿ. ಇಲ್ಲಿ ಹೋಗ್ಬೇಕಾದ್ರೆ ನೋಡ್ರಿ ಇಲ್ಲಿ ನಮ್ಗೇನು ಸಿಕ್ತಂತ. ಇದೊಂದು ಅಟಾಮಿಕ್ ಪವರ್ ಸ್ಟೇಷನ್. ಇದ್ರ ಹೆಸರು ಕಾಕ್ರಾಪರ್ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಅಂತ. ಇದು ಇಂಡಿಯಾ ಸೆಕೆಂಡ್ ಲಾರ್ಜೆಸ್ಟ್ ಅಟಾಮಿಕ್ ಪವರ್ ಸ್ಟೇಷನ್. ಇದಿರೋದು ಗುಜರಾತ್ ಸ್ಟೇಟ್ನಾಗ. ನಮ್ಗೆ ಅಕಸ್ಮಾತ್ ಆಗಿ ಸಿಕ್ತ. ನೋಡಕ್ಕಂತೂ ಭಾಳ ಅಂದ್ರೆ ಭಾಳ ಅನಾಹುತ ಕಾಣತಿತ್ತು. ಅದು ನೋಡ್ತಿದ್ದಂಗೆ ನಾವು ರೀಚ್ ಆಗೇ ಬಿಟ್ವಿ ನಮ್ಮ ಇವತ್ತಿನ ಮೇನ್ ಅಟ್ರಾಕ್ಷನ್, ದ ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಸೊ ನಾವು ಇವಾಗ ಇಲ್ಲಿ ಬಂದೇವಂದ್ರೆ ವರ್ಡ್ಸ್ ಟಾಲೆಸ್ಟ್ ಬಿಲ್ಡಿಂಗ್, ಅದ್ಯಾವ್ದಂದ್ರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಗುಜರಾತ್ ಒಳಗೆ. ಸ್ಟ್ಯಾಚ್ಯೂ ಆಫ್ ಯೂನಿಟಿಯಿಂದ ಇದು ನಮ್ಮ ಪಾರ್ಕಿಂಗ್ ಏನೈತಲ್ಲ 6 ಕಿಲೋಮೀಟರ್ಸ್ ದೂರ ಐತಿ. ವಿಸಿಟರ್ಸ್ಗೆ ಇಲ್ಲೇ ಪಾರ್ಕಿಂಗ್ ಮಾಡಿಸ್ತಾರೆ. ಇಲ್ಲಿಂದ ನಾವು ಬಸ್ ಅಥವಾ ಆಟೋನಾಗ ಹೋಗ್ಬೇಕು. ಈ ಸ್ಟ್ಯಾಚ್ಯೂ 10 ಕಿಲೋಮೀಟರ್ ಐತಿ ಅಂದಾಗನ ಒಂದು ಸಿಟಿ ಸ್ಟಾರ್ಟ್ ಆಕೈತಿ. ಅದ್ರ ಹೆಸರು ಏಕ್ತಾ ನಗರ್ ಅಂತ. ಅದನ್ನಂತೂ ಭಾಳ ನೆಕ್ಸ್ಟ್ ಲೆವೆಲ್ ಡೆವಲಪ್ ಮಾಡ್ಯಾರ. ಈ ಸಿಟಿಗಂತೂ ಹೈಟೆಕ್ ಸಿಟಿ ಅಂದ್ರೆ ತಪ್ಪಾಗಂಗಿಲ್ಲ. ಒಳಗ ಮಾಲ್ ಐತಿ, ಅದಕ್ಕೆ ಏಕ್ತಾ ಮಾಲ್ ಅಂತಾರ. ಆಮೇಲೆ ರೈಲ್ವೆ ಸ್ಟೇಷನ್ ಐತಿ, ಏಕ್ತಾ ನಗರ್ ರೈಲ್ವೆ ಸ್ಟೇಷನ್ ಅಂತಾರ. ಸೊ ಎಲ್ಲಾನು ಭಾಳ ಅಂದ್ರೆ ಭಾಳ ಚಂದ ಕಾಣಿಸ್ತೈತಿ ನಮ್ಮ ಪಾರ್ಕಿಂಗ್ ಲಾಟ್ ಹೋಗೋ ಮಟ. ಇವಾಗ ನಾವು ಆಟೋ ಹತ್ತೀವಿ. ಆಟೋ 200 ರೂಪೀಸ್ 4 ಜನಕ್ಕೆ. 6 ಕಿಲೋಮೀಟರ್ಸ್ ಐತಿ ಇಲ್ಲಿಂದ. ಬಸ್ನಾಗಾರ ಹೋಗ್ಬೋದು, ಇಲ್ಲ ಆಟೋದಾಗಾರ ಹೋಗ್ಬೋದು. ನಾವು ಆಟೋ ತೊಗೊಂಡಿವಿ. ಈಗ ಯಾವ್ದು ಬೇಕಾದ್ರೆ ಹೋಗ್ರಿ. ಸೊ ಇಲ್ಲಿಂದ ಒಂದು ಇನ್ನೊಂದು 2-3 ಕಿಲೋಮೀಟರ್ಸ್ ಐತೆ ಅಂದಾಗ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಕಾಣಿಸ್ತೈತಂತ. ಬಟ್ ನಾವು ಹಿಂದೆ ಕುಂತೇವೆ, ನೋಡೋಣ ಆಗ ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡ್ತೇನಂತ.
ಇದು ನೋಡ್ರಿ ಟಿಕೆಟ್ ಪ್ರೈಸ್ ಹಿಂಗೈತಿ. ಜಸ್ಟ್ ಎಂಟ್ರಿ ಅಂದ್ರೆ 150 rupees. ಬಟ್ ಭಾಳ ಏನೇನೋ ಐತಿ. ಎಕ್ಸ್ಪ್ರೆಸ್ ಟಿಕೆಟ್, ಜಂಗಲ್ ಸಫಾರಿ ಏನೇನೋ ಐತಿ. ನಾವು ಬರೀ ಎಂಟ್ರಿ ತೊಗೊಂಡೇವಿ. ಇಲ್ಲಿ ಲೇಸರ್ ಶೋ ಏನೇನೋ ಐತಿ. ಕ್ರೂಸ್ ಅಂತ ನೋಡ್ಕೊಂಬಿಡ್ರಿ. ನಿಮ್ಗೆ ಯಾವ್ದಾರ ಇಂಟ್ರೆಸ್ಟೆಡ್ ಇದ್ರೆ ಆ ಟಿಕೆಟ್ ಪ್ರೈಸ್ ಕೊಡ್ಬೇಕಾಕೈತಿ. ಆಮೇಲೆ ಇಲ್ಲೇ ಕಂಪ್ಲೀಟ್ ಮ್ಯಾಪ್ ಐತಿ. ಏನೇನದಾವ ಅಂತ ನಿಮ್ಗೆ ಗೊತ್ತಾಕೈತಿ ಇಲ್ಲಿ ಬಂದ್ರೆ. ಸೊ ಇಲ್ಲಿ ಪ್ಲೇಸ್ ಹೆಂಗೈತಿ ನೋಡ್ರಿ, ಸಿಕ್ಕಾಪಟ್ಟಿ ಓಪನ್ ಪ್ಲೇಸ್ ಐತಿ. ಬಸ್ ಸ್ಟಾಪ್ ಬಸ್ ಬಂದು ಇಲ್ಲಿ ನಿಂತ್ಕೊಂತಾವ. ಇಲ್ಲೆಲ್ಲ ಬೆಂಚ್ ಹಾಕಾರ. ಇದಕ್ಕೆ ಎದಕ್ಕಂತ ಗೊತ್ತಿಲ್ಲ. ಅಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಲ್ಲಿ ಐತಿ. ಸೊ ಸಿಕ್ಕಾಪಟ್ಟಿ ಸೆಕ್ಯೂರಿಟಿ ಚೆಕ್ ಎಲ್ಲ ಮಾಡ್ತಾರೆ. ಫುಲ್ ನಿಮ್ಮ ಬ್ಯಾಗಿಗೆಲ್ಲ ಚೆಕ್ ಮಾಡ್ತಾರೆ. ತಿನ್ನೋದೇನು ಬಿಡಂಗಿಲ್ಲ. ಆಮೇಲೆ ದೊಡ್ಡ ದೊಡ್ಡ ಬ್ಯಾಗ್ಸ್ ಬಿಡಂಗಿಲ್ಲ. ಎಲ್ಲ ಮಾಡಿದ್ಮೇಲೆ ಒಳಗೆ ಬಿಟ್ರೆ. ಸೊ ಇಲ್ಲಿ ಒಳಗೆ ನೋಡ್ರಿ, ಇಷ್ಟೆಲ್ಲ ಮಾಡಿದ್ಮೇಲೆ ಈ ಥರ ಐತಿ ಇಲ್ಲಿ ಒಳಗೆ. ಟಿಕೆಟ್ ಎಲ್ಲ ತೊಗೊಂಡ್ಮೇಲೆ ಹಿಂಗೆ ಉದ್ದಕ್ಕೆ ನಡ್ಕೊಂತ ಹೋಗ್ಬೇಕು. ಸಿಕ್ಕಾಪಟ್ಟೆ ದೂರ ಐತಿ. ನೋಡಕ್ಕೆ ಹತ್ತಿರ ಕಾಣ್ತೈತಿ. ಇಲ್ಲಿ ಸುತ್ತಲೂ ಸಿಕ್ಕಾಪಟ್ಟೆ ಗುಡ್ಡಗಳು ಅದಾವ. ಮಸ್ತ್ 360 ಗುಡ್ಡ ಐತಿ. 360 ಡಿಗ್ರಿ. ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಒಳಗಿರೋ ಸ್ಟ್ಯಾಚ್ಯೂ ಯಾರ್ದಂತ ನಿಮ್ಗೆ ಗೊತ್ತೈತಿ. ಶ್ರೀ ಸರ್ದಾರ್ ವಲ್ಲಭಾಯಿ ಪಟೇಲ್, ನಮ್ಮ ಭಾರತದ ಫಸ್ಟ್ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಅಂಡ್ ಹೋಮ್ ಮಿನಿಸ್ಟರ್. ಇಂಡಿಪೆಂಡೆನ್ಸ್ ಸಿಕ್ಕ ಮೇಲೆ ಭಾರತದ ಜೋಡಣೆಗೆ ಇವ್ರ ಕೊಡುಗೆ ಭಾಳ ಐತಿ. ಸೊ ಹಿಂಗಾಗಿ ಇವ್ರ ಸ್ಟ್ಯಾಚ್ಯೂನ ಚೂಸ್ ಮಾಡಿದ್ರೆ ಇಲ್ಲಿ ಕಟ್ಟಾಕ. ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಕನ್ಸ್ಟ್ರಕ್ಷನ್ನ ನರ್ಮದಾ ನದಿ ಮಧ್ಯಾಹ್ನ ಮಾಡ್ಯಾರ. ಅದನ್ನ ನೋಡಾಕಂತೂ 2 ಕಣ್ಣು ಸಾಲದ. ಸೊ ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಏನೈತಲ್ಲ, ಇಡೀ ಜಗತ್ತಿನ ಅತಿ ಉದ್ದವಾದ ಸ್ಟ್ಯಾಚ್ಯೂ. 182 meters ಐತಿ. ಅದು ನಿಮ್ಗೆ ಸಣ್ಣದು ಅನಿಸ್ಬೋದು, ಬಟ್ ಸಿಕ್ಕಾಪಟ್ಟೆ ದೊಡ್ಡದು. ಹತ್ರ ಹೋದ್ರೆ ಕಾಲ್ ಕಡೆ ಹೋಗಿ ತೋರಿಸ್ತೇನೆ ನಿಮ್ಗೆ ಅದು ಎಷ್ಟು ದೊಡ್ಡದೈತೆ ಅಂತ. ಸೊ ಈ ಸ್ಟ್ಯಾಚ್ಯೂ ಕನ್ಸ್ಟ್ರಕ್ಷನ್ನ ಗುಜರಾತ್ ಗೌರ್ಮೆಂಟ್ 2010 ಫಸ್ಟ್ ಪ್ರಪೋಸ್ ಮಾಡ್ತಾ. 2013 ಇದ್ರ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆತ. 2018 ಈ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆತ. 2018 ಇನಾಗ್ರೇಷನ್ ಆಗಿ ಅವತ್ತಿಂದ ಇವತ್ತವರೆಗೂ ಇದು ಓಪನ್ ಐತಿ. ಆಮೇಲೆ ಇದನ್ನ ಕಟ್ಟಾಕ ಬರೋಬ್ಬರಿ 3000 ಕೋಟಿ ಖರ್ಚು ಮಾಡ್ಯಾರ. ಇದು ಬರೀ ಸ್ಟ್ಯಾಚ್ಯೂ ಕಟ್ಟಾಕ ಅಷ್ಟೇ ನಿಮ್ಗೆ ಅಷ್ಟು ಕಾಸ್ಟ್ಲಿ ಅಂತ ಅನಿಸ್ಬೋದು. ಬಟ್ ಇದ್ರ ಸ್ಟ್ಯಾಚ್ಯೂ ಸುತ್ತಮುತ್ತ ಒಂದು ಸಿಟಿ ಥರನ ಡೆವಲಪ್ ಮಾಡ್ಯಾರ. ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ ಮಟ್ಟ ನೆಕ್ಸ್ಟ್ ಲೆವೆಲ್ ಇಂಪ್ರೂವ್ಮೆಂಟ್ ಮಾಡ್ಯಾರ. ಭಾಳ ಜನರಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗೈತಿ. ನೋಡ್ರಿಪ್ಪ ಇಲ್ಲಿ ಯಾವ ಲೆವೆಲಿಗೆ ದೊಡ್ಡದೈತಿ. ಅದ್ರ ಕೆಳಗೆ ಬಂದೇವಿ. ಹೋಗೋ ಮಾರಾಯ, ಫುಲ್ ಕಾಲು ಬುಡ್ಕ ಹೊಂಟೇವಿ. ಯಪ್ಪ ಓ ನೆಕ್ಸ್ಟ್ ಲೆವೆಲ್ದಪ್ಪ. ಸೊ ಇವಾಗ ನಿಮ್ಗೆ ಒಂದು ಐಡಿಯಾ ಬರ್ಬೋದು ಈ ಸ್ಟ್ಯಾಚ್ಯೂ ಎಷ್ಟು ದೊಡ್ಡದೈತೆ ಅಂತ. ಓಡಿಸ್ಕೊಳಕ ನಿಂತಾಳ ನೋಡ್ರಿ. ಇದ್ರ ಕಾಲು ನೋಡ್ರಿ, ಇದ್ರ ಬೆರಳು ನೋಡ್ರಿ. ಇದ್ರ ಬೆರಳು ಸಮಾನವೂ ಇಲ್ಲ ನಾವು ನೋಡ್ರಿ. ಓ ಮೈ ಗಾಡ್. ನಮ್ಮ ಕಡೆ ಬೈತಿದಾರಲ್ಲ, ನೀ ಅವ್ನ ಕಿರುಬಳಿಗೂ ಸಮ ಇಲ್ಲ ಅಂತ. ಅವ್ರ ಕಿರುಬಳದ 100 times ಸಮ ಇಲ್ಲ. ನೋಡಿಲ್ಲ ಆಟನ. ಇಲ್ಲಿ ನೋಡ್ರಿ, ಇಲ್ಲಿ ಫೆರಿನೂ ಐತಿ. ಫೆರಿ ಟಿಕೆಟ್ ತೊಗೋಬೋದು. ಆ ಟಿಕೆಟ್ ತೊಗೊಂಡ್ರೆ ಆ ಫೆರಿ ಒಳಗೆ ನಿಮ್ಗೆ ಕರ್ಕೊಂಡು ಹಿಂಗೆ ಫುಲ್ ಸುತ್ತ ಹಾಕ್ಸ್ತಾರ ಸ್ಟ್ಯಾಚ್ಯೂನ. ಅದು ಒಂಥರ ಚಲೋ ಇರ್ತೈತೆ ವ್ಯೂ. ಬಟ್ ನಾವು ತೊಗೊಳಿಲ್ಲ. ಇಲ್ಲಿ ನೋಡ್ರಿ ಎಲ್ಲ ಬಿಲ್ಡಿಂಗ್ಸ್ ಎಷ್ಟೆಷ್ಟು ಉದ್ದ ಅದಾವಂತ ಒಂದು ರೆಫರೆನ್ಸ್ ಕೊಟ್ಟಾರ. ಇಲ್ಲಿ ನೋಡ್ರಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ US ಒಳಗಿರೋದು 93 meters ಐತಿ. ಇದು 182 meters ಐತಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಇದೆಲ್ಲ ಎಷ್ಟೆಷ್ಟು ದೊಡ್ಡದಾವ ಅಂತ. ಸೊ ಇವಾಗ ನಾವು ವಡೋದರಾಗೆ ಬಂದ್ವಿ. ಸ್ಟ್ಯಾಚ್ಯೂ ಆಫ್ ಯೂನಿಟಿಯಿಂದ ನಮ್ಮ ವಡೋದರ ಒಳಗೆ ಹೋಟೆಲ್ ಬುಕ್ ಮಾಡೇವಿ. ಇಲ್ಲಿ ಹೋಟೆಲ್ ಮೇರಿಲ್ಯಾಂಡ್ ಅಂತ. ನಮ್ಮದು ಆಲ್ಮೋಸ್ಟ್ 1500 kilometers ಆತ ಬೆಂಗಳೂರಿಂದ ಇಲ್ಲಿಗೆ. ನಾಳೆ ಎಲ್ಲಿ ಹೊಂಟೇವಂದ್ರೆ, ನಾಳೆ ನಾವು ರನ್ ಆಫ್ ಕಚ್ ಹೋಗ್ತೀವಿ. ರನ್ ಆಫ್ ಕಚ್ ಒಳಗೆ ಸ್ಟೇ ಐತೆ ನಮ್ದು. ಸೊ ಅಲ್ಲಿ ರೋಡ್ ಟು ಹೆವನ್ ಅದೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ. ನೆಕ್ಸ್ಟ್ ಎಪಿಸೋಡ್ನಾಗ ಬರ್ತೈತಿ. ಇವಾಗ ಊಟ ಮಾಡಿ ಮಲ್ಕೊಂತೀವಿ ಅಷ್ಟು ಹೆವಿ ಸುಸ್ತಾಗೈತಿ. ನಾಳೆ ನೆಕ್ಸ್ಟ್ ಎಪಿಸೋಡ್ನಾಗ ಸಿಗೋಣಂತೆ. ಬಾಯ್.